ಬಂದಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿರೋದು ನೀವು ಮಾತ್ರ ದೀಪ ಅವರೇ. ನಿಮ್ಮನ್ನು ಕಳ್ಕೊಳ್ಳೋದಿಲ್ಲ ನಾನು ಅಂದ್ಬಿಟ್ಟು ಚಿರು ಅಂತ ಇರ್ತಾರೆ. ಇತ್ತ ಕಡೆ ಸೌಂದರ್ಯ ಮಳೆಲ್ಲ ಜೋರಾಗಿ ಬೀಸ್ತಾ ಇರುತ್ತೆ, ಗುಡುಗು ಸಿಡಿಲು ಬರ್ತಾ ಇರುತ್ತೆ. ಆದರೂ ಕೂಡ ಸೌಂದರ್ಯ ಅಲ್ಲಿಂದ ಬರೋದೇ ಇಲ್ಲ. ಸೌಂದರ್ಯ ಏನಮ್ಮ ಮಾಡ್ತಾ ಇದೆಯಾ, ಮಳೆ ಬರ್ತಾ ಇದೆ ಬಾ ಮಾತಿದ್ರೆ, ಇಲ್ಲ ನಾನು ಬರಲ್ಲ ಅಂದ್ಬಿಟ್ಟು ಸೌಂದರ್ಯ ಅಂತ ಇರ್ತಾಳೆ. ಇತ್ತ ಕಡೆ ಈ ಒಂದು ದೀಪ ಟೆರೆಸ್ ಮೇಲೆ ನಿಂತ್ಕೊಂಡು ಆಹಾ, ಕಾಲ ಅನ್ನೋದು ಎಷ್ಟು ಸರಿಯಾಗಿ ಪಾಠ ಕಲಿಸ್ತೆ ಅಂತ ನೋಡಬೇಕು. ಅವತ್ತು ನಾನು ಮದುವೆ ಆಗಿ ಮನೆಗೆ ಕಾಲಿಟ್ಟಾಗ ನನಗೆ ಯಾರು ಕೂಡ ಮನೆ ಒಳಗಡೆ ಸೇರಿಸಿದ್ದಿಲ್ಲ. ಸೌಂದರ್ಯ ನೀನು ಕಟ್ಟಿರೋ ತಾಳಿನ ಕಿತ್ಕೊಂಡು ಮನೆ ಒಳಗಡೆ ಬಾ ಅಂದ್ಬಿಟ್ಟು ಚಿರುಗೆ ಹೇಳಿದ್ಲು. ಆದರೆ ಈಗ ನನಗೋಸ್ಕರ ಈಗ ಹೊರಗಡೆ ನಿಂತ್ಕೊಂಡಿದ್ರ, ಅದು ಮಳೆಯಲ್ಲಿ. ಚೆಚ್ಚೆ ನೀನು ನೋಡ್ತಾ ಇದ್ರೆ ಅಯ್ಯೋ ಅನಿಸುತ್ತೆ. ಕರ್ಮ ಯಾರನ್ನೂ ಬಿಡೋದಿಲ್ಲ ಅಲ್ವಾ ಸೌಂದರ್ಯ ಅಂದ್ಬಿಟ್ಟು ಇಲ್ಲಿ ದೀಪ ಮಾತಾಡ್ತಿದ್ರೆ, ಪಾಪ ಸೌಂದರ್ಯ ಅವರು ಮಳೆಯಲ್ಲಿ ತೊಳೆದು ನೆಗಡಿ ಬರ್ಬೋದು, ಹೋಗಿ ಬೇಡ ಅಂತ ಅಂದ್ಲ. ಇಲ್ಲ ಇಲ್ಲ ದೀಪ, ನೀನು ದಿಶಾ ಆಗಿ ಯೋಚನೆ ಮಾಡು. ದೀಪ ಆಗಿ ನಿನಗೆ ಏನು ಮಾಡೋಕ್ಕಾಗಿಲ್ಲೋ, ದಿಶಾ ಆಗಿ ಬಂದು ಒಂದೇ ದಿನದಲ್ಲೇ ಆ ಕೆಲಸ ಆಗಿದೆ ನೋಡು. ಸೌಂದರ್ಯನ ಮನೆಯಿಂದ ಆಚೆ ಇಟ್ಟಿದ್ದಾಳೆ ದಿಶಾಗಿರೋ ಪವರೇ ಅದು. ಆದಷ್ಟು ಬೇಗ ಸೌಂದರ್ಯ ನಡೆ ಏನು ಅಂತ ತಿಳ್ಕೊಳ್ಬೇಕು. ಇದು ದಿಶಾ ಕೆಲಸ. ಆಗಾಗ ನೀನು ಮಾಡ್ಕೊಳ್ಳೇಬೇಕು. ನೀನು ದಿಶಾ ಅಂತ ದಿಶಾ ಆಗಿನ ಕೆಲಸ ಮಾಡಬೇಕು. ದೀಪ ಆಗಿ ಸಾಫ್ಟ್ ಆಗಿದ್ದರೆ ಇಲ್ಲಿ ನಡೆಯೋದಿಲ್ಲ ಅಂದ್ಬಿಟ್ಟು ತನಗೆ ತಾನೇ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಪ್ರಭಾಕರ್ ಮತ್ತು ಭಾಸ್ಕರ್, ಸುಕನ್ಯಾ ಎಲ್ಲರೂ ಕೂಡ ಸೌಂದರ್ಯ ಮಳೆ ತುಳಿದಿರೋದು ನೋಡಿಬಿಟ್ಟು ಬೇಜಾರಾಗ್ಬಿಟ್ಟು ರೂಮ್ಗೆಲ್ಲ ಹೋಗ್ಬಿಡ್ತಾರೆ. ಇನ್ನು ಒಂದಿನ ಕಳೆದೇ ಬಿಡುತ್ತೆ. ನೆಕ್ಸ್ಟ್ ಡೇ ಇಲ್ಲಿ ಚಿರು ಮಲ್ಕೊಂಡಿರ್ತಾನೆ. ಸಡನ್ನಾಗಿ ದೀಪ ಬಂದು ಮುತ್ತು ಕೊಟ್ಟಂಗಾಗುತ್ತೆ. ಆಗ ಎದ್ಬಿಟ್ಟು ಅಯ್ಯೋ ಏನಿದು ಅಂತಂದ್ಬಿಟ್ಟು ಸಡನ್ ಶಾಕ್ ಆಗಿಬಿಟ್ಟು ಅಯ್ಯೋ ಎದ್ಬಿಡ್ತಾನೆ. ಹೊರಗಡೆ ಬಂದು ನೋಡ್ತಾನೆ, ಸೌಂದರ್ಯ ಕೆಳಗಡೆ ಇರ್ತಾಳೆ. ಅರೆ ಏನಾಗಿದೆ ಅದಕ್ಕೆ ಹೊರಗಡೆ ಆಗಿ ನಿಂತ್ಕೊಂಡಿದ್ದಾರೆ. ಅಯ್ಯೋ ದೇವರೇ, ಹಾಗಾದರೆ ರಾತ್ರಿಯಿಂದ ಅದಕ್ಕೆ ಅಲ್ಲೇ ಇದ್ದಾರಾ? ಮಳೆ ಬಂದಿದೆ, ಮಳೆಯಲ್ಲೆಲ್ಲ ತೊಳಸ್ಕೊಂಡಿದ್ದಾರಾ? ಚಿಕ್ಕ ಮಾವ ಏನೋ ಹೇಳೋಕ್ಕೆ ಬಂದರು, ಆದರೆ ನಾನು ಕೇಳೋಕ್ಕೆ ಹೋಗಲಿಲ್ಲ. ಚಿಕ್ಕಪ್ಪ ಹೇಳೋದು ಮಾತಕ್ಕೆ ಅದು ಕೇಳಿದರೆ ಇವತ್ತು ಅದಕ್ಕೆನ ಮನೆ ಒಳಗಡೆ ಇಟ್ಕೋಬೋದಾಗಿತ್ತು ಅಂದ್ಬಿಟ್ಟು ಓಡಿ ಬರ್ತಾನೆ. ಅದಕ್ಕೆ ಏನಾಯಿತು, ಅಲ್ಲ ಯಾಕೆ ಹೇಳಿದ್ರೆ ನೀವು ಅಂತಿದ್ರೆ, ನೀನು ಏನು ಮಾತಾಡ್ಬೇಡ ಚಿರು ಅಂದ್ಬಿಟ್ಟು ಸೌಂದರ್ಯ ಅಂತ ಇರ್ತಾಳೆ. ಅದಕ್ಕೆ ಸಾರಿ ಅದಕ್ಕೆ, ಅದು ನನಗೆ ಗೊತ್ತೇ ಆಗಲಿಲ್ಲ. ಚಿಕ್ಕಪ್ಪ ಆ್ಯಕ್ಚುಲಿ ರಾತ್ರಿ ಮನೆಗೆ ರೂಮ್ಗೆ ಬಂದಿದ್ದರು, ಏನೋ ಹೇಳೋಕ್ಕೆ ಪ್ರಯತ್ನ ಪಟ್ಟರು, ಆದರೆ ನಾನು ಬೇರೆ ಟೆನ್ಷನಲ್ಲೇ ಇದ್ದೆ, ಕೇಳೋಕ್ಕೆ ಹೋಗಲೇ ಇಲ್ಲ, ಬೈದು ಕಳಿಸ್ಬಿಟ್ಟೆ ಅಂದ್ಬಿಟ್ಟು ಅಂತ ಇರ್ತಾರೆ. ಆದರೆ ಸುಕನ್ಯಾ ಹೌದು ಅಪ್ಪ, ಸೌಂದರ್ಯ ಮನೆ ಒಳಗಡೆ ಬಂದಿಲ್ಲ, ಇಲ್ಲೇ ಇದ್ದಾಳೆ, ನೀನು ಬರ್ತೀಯಾ ಕರ್ಕೊಂಡು ಹೋಗ್ತೀಯಾ ಅಂದ್ಬಿಟ್ಟು ಪಾಪ ಮಳೆಯೆಲ್ಲ ಬಂದಿದ್ದೆ ನೋಡು ಯಾವ ರೀತಿ ತೊಳಸ್ಕೊಂಡಿದ್ದಾಳೆ ಅಂತಾರೆ. ಜಾಜುವರೇ ಟವಲ್ ತೊಗೊಂಬನ್ನಿ ಅಂದ್ಬಿಟ್ಟು ಅಂತಾರೆ. ಏನು ಬೇಕಾಗಿಲ್ಲ, ನೀನು ದಿಶಾನ ರೂಮ್ ಒಳಗಡೆ ಕರ್ಕೊಂಡೋವರೆಗೂ ನಾನು ಎಲ್ಲಿಗೂ ಬರೋಲ್ಲ ಅಂದ್ಬಿಟ್ಟು ಸೌಂದರ್ಯ ಹಠ ಮಾಡ್ತಾಳೆ. ಆಗ ಸರಿ ಕರ್ಕೊಳ್ತೀನಿ ಬನ್ನಿ ನೀವು ಅಂದ್ಬಿಟ್ಟು ಅಂತ ಇದ್ದರೆ ಸೌಂದರ್ಯಗೆ ತುಂಬಾ ಖುಷಿಯಾಗುತ್ತೆ. ಪಾಪ ನನಗಂತೂ ನಿಂತೇ ಬಂದಿಲ್ಲ ಸೌಂದರ್ಯ ಈ ರೀತಿ ಹೊರಗಡೆ ನಿಂತ್ಕೊಂಡಿದ್ದು ನೋಡಿ ಅಂದ್ಬಿಟ್ಟು ಸುಕನ್ಯಾ ಅಂತಿದ್ರೆ. ಆಗ ಭಾಸ್ಕರ್ ಓಹೋ ಹೌದು ಅಂದ್ಬಿಟ್ಟು ನಗ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಸೌಂದರ್ಯ ತುಂಬಾ ಖುಷಿ ಆಗ್ತಾಳೆ. ಚಿರು ರೂಮ್ಗೆ ದಿಶಾನ ಎಂಟ್ರಿ ಕೊಟ್ಟಿದ್ದಕ್ಕೆ ಇತ್ತ ಮನೆಗೆ ಎಂಟ್ರಿ ಕೊಡ್ತಾರೆ. ಮದುವೆ ಎಲ್ಲ ಮುಗಿಸ್ಕೊಂಡು ವತ್ಸಲ, ಅಂಬುಜ ಮತ್ತು ಜಯರಾಮ್. ಆಗ ಅಲ್ಲಿಗೆ ಬ್ಯಾಗ್ ಎಲ್ಲ ತೊಗೊಂಡು ಹೋಗಬೇಕು, ನೀನು ಇಲ್ಲಿಂದ ಹೋಗು, ಅಪ್ಪ ಅಮ್ಮ ಬಂದರು ಅಂದ್ಬಿಟ್ಟು ಇಲ್ಲಿ ನರಸಿಂಹ ಅಂತ ಇರ್ತಾನೆ. ಸರಿ ಅತ್ತೆ ಮಾವ ನಾನು ನೀನು ಹೊರಡ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ, ಏನಮ್ಮ ನೀನು ಯಾವಾಗ ಇಲ್ಲಿ ಬಂದೆ ಅಂದ್ಬಿಟ್ಟು ವತ್ಸಲ ಕೇಳ್ತಾರೆ. ಅದು ಅತ್ತೆ ನಾನು ನಿನ್ನೆನೇ ಬಂದೆ, ನೀವು ಮದುವೆಗಂತ ಹೋಗಿದ್ರಲ್ವಾ, ಪಾಪ ನರಸಿಂಹಂಗೆ ಓದ್ಕೊಳ್ಳೋಕ್ಕೆ ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲಿ ಬಂದು ಅವನಿಗೆ ಅಡುಗೆ ಮಾಡೋಕ್ಕೆಲ್ಲ ಇದ್ದೆ, ನೀವು ಬಂದಮೇಲೆ ಹೋಗು ಅಂತ ಹೇಳಿದ್ದ, ನೀವು ಬಂದಿಯಲ್ವಾ ಸೊ ನಾನು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಸಂಜನಾ. ಆಗ ಸರಿ ಇನ್ನೇನು ಇಲ್ಲೇ ನೋಡ್ತಾ ನಿಂತ್ಕೊಂಡ್ಯಾ, ಮೊದಲು ಬ್ಯಾಗ್ ತೊಗೊಂಡು ಹೋಗಿ ಇಲ್ಲಿಂದ ಅಂದ್ಬಿಟ್ಟು ನರಸಿಂಹ ಅಂತಿದ್ರೆ, ಅಮ್ಮ ನನಗಂತೂ ನಿಮ್ಮ ಕೈ ರುಚಿ ತಿಂದೆ ಬಾಯಿ ಕೆಟ್ಟೋಗಿದೆ, ಸೊರ್ಗೋಗ್ಬಿಟ್ಟಿದ್ದೀನಿ, ಬೇಗ ತಿಂಡಿಗೆ ಏನಾದರೂ ಮಾಡು ಅಂತಿದ್ರೆ, ಸರಿ ಕಣೋ ಆಯಿತು ಅಂದ್ಬಿಟ್ಟು ಅಂತ ಅಲ್ಲಿಂದ ವತ್ಸಲ ಹೋಗ್ತಾಳೆ. ಅಣ್ಣ ನನಗೆ ಇವ್ರ ಬಗ್ಗೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ, ಅವಳೇನೋ ಇವನಿಗೋಸ್ಕರ ಬಂದಿದ್ದೀನಿ ಅಂತಾರೆ, ಇವನೇನೋ ನಾವೆಲ್ಲರೂ ಬಂದಮೇಲೆ ನಿನ್ನ ಮನೆಯಿಂದ ಕಳಿಸ್ತೀನಿ ಅಂತಲೂ ಅಂತಿದ್ದಾನೆ. ಅಲ್ಲ ಇವ್ರೇನು ನಡೆಸ್ಕೊಳ್ತಿದ್ದಾರೆ ಅಂತಿದ್ರೆ, ಅದೆಲ್ಲ ಏನೂ ಇಲ್ಲ, ಅವರಿಬ್ಬರು ತುಂಬಾ ಒಳ್ಳೆಯವರು, ಮೊದಲು ನಿನಗೆ ಹೋಗಿ ತಿಂಡಿಗೆ ರೆಡಿ ಮಾಡು ಹೋಗು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಣ್ಣ ಅಂತಂದ್ಬಿಟ್ಟು ಅಲ್ಲಿಂದ ಅಂಬುಜ ಹೋಗ್ಬಿಡ್ತಾಳೆ. ಇನ್ನು ಇತ್ತ ಬ್ಯಾಗ್ ಏನೋ ತೊಗೊಂಬರ್ತಾಳೆ. ಅತ್ತೆ ನಿಮ್ಗೇನಾದರೂ ತಿಂಡಿ ರೆಡಿ ಮಾಡಲ ಅದಕ್ಕೆ, ಪಾಪ ನೀವು ಬಂದು ಸುಸ್ತಾಗಿದ್ರೆ ಅಲ್ವಾ ಅತ್ತೆ ಅಂತಾರೆ. ಅಯ್ಯೋ ಬೇಡಮ್ಮ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ವತ್ಸಲ. ನೀನೇನೂ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಡ್ರಾಮಾ ಮಾಡಿಕೊಂಡು ಮತ್ತೆ ಇಲ್ಲೇ ಇರಬೇಕಂತ ನಾಟಕ ಮಾಡ್ತಿದ್ದೀವಿ, ಹೇಗೆ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ. ಅಮ್ಮ ತಿಂಡಿ ರೆಡಿ ಆಯಿತು ಅಂತಿದ್ರೆ, ಆ ಕಣ ದೋಸೆ ರೆಡಿ ಆಯಿತು, ಇನ್ನೇನು ಚಟ್ನಿ ಆಗಿಬಿಡುತ್ತೆ ಅಂದ್ಬಿಟ್ಟು ಅಂತಾರೆ. ಸರಿ ಅಮ್ಮ ಆಯಿತು ಅಂತಿದ್ರೆ, ಅತ್ತೆ ಹೋಗಿ ಬರ್ತೀನಿ ಮಾವ ಹೋಗಿ ಬರ್ತೀನಿ, ಚೆನ್ನಾಗಿ ಓದ್ಕೋ, ಟೈಮ್ ಬೇರೆ ಕಡಿಮೆ ಇದೆ ಅಂತಂದ್ಬಿಟ್ಟು ಅಲ್ಲಿಂದ ಹೋಗೇ ಬಿಡ್ತಾಳೆ ಸಂಜನಾ. ಇದು ನೋಡಿಬಿಟ್ಟು ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಲ್ಲಿಂದ ನರ್ಸಿಂಗ್ ಹೋಗ್ಬಿಟ್ರೆ, ಏನೋ ಇತ್ತೀಚೆಗೆ ಇವಳು ಬದಲಾಗಿದ್ದಾಳೆ, ತುಂಬಾ ಖುಷಿ ಆಗ್ತಿದ್ದೀರಿ ಅಂದ್ಬಿಟ್ಟು ವತ್ಸಲ ಅಂತಾಳೆ. ಆಗ ಜಯರಾಮ್ ಹೋಗ್ಲಿ ಬಿಡು ಅದ್ರ ಬಗ್ಗೆ ಈಗ ಅಂದ್ಬಿಟ್ಟು ಅಂತಿದ್ರೆ, ಏನೋ ನಾವು ಹಿಂಗೆ ಬಂದುಬಿಟ್ವಿ, ದಿಶಾನ ಮನೆ ತುಂಬಿಸ್ಕೊಂಬರ್ಬೇಕಾಗಿತ್ತು ಅಂತಿದ್ರೆ, ಅಯ್ಯೋ ಅಕ್ಕ ಅದಕ್ಕೆ ಏನಾಗಿದೆ ನಿಮಗೆ, ಆವಾಗ ದಿಶಾ ಅಂದರೆ ಇಷ್ಟ ಆಗ್ತಿದ್ದಿಲ್ಲ, ಇವಾಗ ಈ ರೀತಿ ಮಾತಾಡ್ತಿದ್ದೀರಾ ಅಂತಿದ್ರೆ, ಹೌದು ಕಣೆ ಅವಳು ನಮ್ಮ ದೀಪದ ಥರನೇ ಅಲ್ವಾ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ನರಸಿಂಹ ನನ್ನ ದೀಪದ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಅಂದ್ಬಿಟ್ಟು ಬೈಕು ಅಂತ ಅಲ್ಲಿಂದ ಹೋಗ್ತಾಯಿದ್ರೆ,
ನಮಗೆ ಈ ದೀಪ ದಿಶಾ ವಿಚಾರ ಗೊತ್ತಾಗಿರೋದು ಯಾರ ಮುಂದೆ ಹೇಳ್ಕೋಬಾರ್ದು ವತ್ಸಲ ಅಂದ್ಬಿಟ್ಟು ಜಯರಾಮ್ ಅಂತಾರೆ. ಸರಿ ರೀ ಆಯಿತು ಅಂದ್ಬಿಟ್ಟು ಅವರಿಬ್ಬರು ಅಲ್ಲಿಂದ ಹೊರಡ್ತಾ ಇದ್ದರೆ ಇತ್ತ ಕಡೆ ಚಿರು ರೂಮ್ಗೆ ಬಂದೇ ಬಿಡ್ತಾಳೆ ದಿಶಾ ಆಗಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು. ಆಗ ನೀನೇನು ಮಾಡ್ತಾಯಿದ್ದೀಯ ಇಲ್ಲಿ ಅಂದ್ಬಿಟ್ಟು ಅಂತಿದ್ರೆ ವಾಟ್ ಏನಾಯಿತು ಚಿರು ಅವರೇ ಅಂತೀರೆ. ಮತ್ತು ಇದು ದೀಪ ಅವ್ರ ಕಬೋರ್ಡ್, ನೀನು ಈ ಕಬೋರ್ಡ್ ಮುಟ್ಟೋ ಆಗಿಲ್ಲ, ಬೇಕಾದ್ರೆ ಈಗ ಮುಟ್ಟು, ಅದಕ್ಕೆ ಹಿಡಿದ ಅಂತ ನಿನ್ನ ರೂಮಿಗೆ ಸೇರಿಸ್ಕೊಂಡಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿಗೆ ಆಗಲಿ ನನ್ನ ಜೀವನಕ್ಕಾಗಲಿ ಸೇರಿಸ್ಕೊಡೋದಿಲ್ಲ. ನನ್ನ ಮನಸ್ಸಲ್ಲಿ ಎಲ್ಲ ಕೂಡ ದೀಪ ಅವರೇ ಇದ್ದಾರೆ. ನೀನೇನಾದರೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋದ್ಯೋ ನಿನ್ನ ಜೀವನ ಮೇಲೆ ಪರಿಣಾಮ ಬೀರಬೇಕಾಗುತ್ತೆ, ಹುಷಾರು ಅಂದ್ಬಿಟ್ಟು ಚಿರು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಈ ಒಂದು ದೀಪಗೆ ಖುಷಿಯಾಗುತ್ತೆ. ಹಸ್ಬೆಂಡು ನಿಮ್ಮ ಮನಸ್ಸಲ್ಲಿ ನಾನೇ ಇದ್ದೀನಿ, ಅದು ನನಗೆ ಚೆನ್ನಾಗೇ ಗೊತ್ತು, ಅಂತೂ ಇಂತೂ ನಿಮ್ಮ ಪ್ರೀತಿ ನನಗೆ ಸಿಗ್ತಾ ಇದೆ ಅಲ್ವಾ, ಅದಕ್ಕಿಂತ ಖುಷಿ ಮತ್ತೊಂದು ಏನಿದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ದೀಪ. ಇನ್ನು ಇತ್ತ ಕಡೆ ಈ ಒಂದು ಸೌಂದರ್ಯ ತುಂಬಾ ಖುಷಿಯಿಂದ ಮೇಕಪ್ ಎಲ್ಲ ಮಾಡ್ಕೊಳ್ತಾ ಇದ್ದರೆ ಚಿರು ನಾನು ಹೇಳೋದಂಗೆ ಕೇಳಿದ ಆದಷ್ಟು ಬೇಗ ಚಿರು ಮತ್ತು ದಿಶಾನ ಒಂದು ಮಾಡಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ವಾಟ್ ಅದು ಹೇಗೆ ಆಗಕ್ಕೆ ಸಾಧ್ಯ ಸೌಂದರ್ಯ ಅವರೇ ಅಂದ್ಬಿಟ್ಟು ಇಲ್ಲಿ ದೀಪ ಬರ್ತಾಳೆ. ಯಾಕೆ ಏನಾಯಿತು ಅಂತೀರಿ. ಹೌದು ನಿಮಗೆ ರಬ್ಬಿಶ್ ಅನ್ನಿಸ್ತಾ ಇದೆ ಅಲ್ಲ ರೀ, ಹೋಗಿ ಹೋಗಿ ಮಳೆಯಲ್ಲಿ ನಿಂತ್ಕೊಂಡಿದ್ರ, ನಿಮ್ಗೆ ಬುದ್ಧಿ ಇದೆಯಾ ಅಂತೆ ಮತ್ತಿನ್ನೇನು ಮಾಡಬೇಕಾಗಿತ್ತು ಅಂದ್ಬಿಟ್ಟು ಸೌಂದರ್ಯ ಕೇಳ್ತಿದ್ರೆ ಹೇಗೋ ಮಾಡಿ ಒಪ್ಪಿಸ್ಬೇಕಾಯ್ತು. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಒಂದಿನ 2 ದಿನ ಆಗುತ್ತೆ. ನಾವು ಇಬ್ಬರು ಒಂದಾಗಬೇಕಂದ್ರೆ ಮನಸ್ಪೂರ್ವಕವಾಗಿ ಅವ್ರು ನನ್ನ ಹೆಂಡತಿ ಅಂತ ಒಪ್ಕೊಳ್ಬೇಕು. ಅಲ್ಲವರೆಗೂ ಏನೂ ಆಗಲ್ಲ. ಬರೀ ಒತ್ತಾಯವಾಗಿ ಮಾಡಿದ್ರೆ ಎಷ್ಟು ದಿನ ಅಂತ ಮುಂದುವರೆಯೋಕ್ಕೆ ಸಾಧ್ಯ. ಅವ್ರ ಮನಸ್ಸಲ್ಲಿ ಬರೀ ದೀಪನೇ ಇದ್ದಾಳೆ, ಅವ್ರ ಮನಸ್ಸಲ್ಲಿ ತುಂಬ ನಾನಾಗಬೇಕು, ಆ ರೀತಿ ಏನಾದರೂ ಮಾಡಬೇಕು ನೀವು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ದಿಶಾ. ಏನು ಮಾಡಬೇಕು ಅಂತಿದ್ರೆ ಅಯ್ಯೋ ಅದೆಲ್ಲ ನಿಂದೇ ಕೆಲಸ ಅಲ್ವಾ, ನಾವಿಬ್ಬರ ಒಂದು ಮಾಡಿದ್ದು ನೀವು, ಮದುವೆ ಮಾಡಿಸಿದ್ದು ನೀವು, ಇದಕ್ಕೆಲ್ಲ ಪ್ಲಾನು ನೀವೇ ಹುಡುಕ್ಬೇಕು ಈಗ ಅಂದ್ಬಿಟ್ಟು ಅಂತ ಇದ್ದರೆ ಸರಿ ಆಯಿತು ಅದ್ರ ಮಾಡಿ ಚಿರಾಗ್ ಅವರು ನನ್ನ ಪ್ರೀತಿ ಮಾಡೋ ಥರ ಮಾಡಲೇಬೇಕು, ನೀವು ಒಂದೊಳ್ಳೆ ಪ್ಲ್ಯಾನ್ ಮಾಡಿ ಅಂದ್ಬಿಟ್ಟು ದಿಶಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇವಳು ಹೇಳಿದ್ದು ಸರಿಯಾಗೇ ಇದೆ, ಏನು ಮಾಡೋದು ಅಂದ್ಬಿಟ್ಟು ಸೌಂದರ್ಯ ಲೆಕ್ಕಾಚಾರ ಮಾಡ್ತಾಯಿದ್ರೆ ಇಲ್ಲಿ ದೀಪ ಫ್ರೆಶಲ್ಲಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರೆ ಈ ಭಾಸ್ಕರ್ ಪ್ರಭಾಕರ್ ಮತ್ತು ಸುಖನ ಎಲ್ಲರೂ ತುಂಬ ಖುಷಿ ಆಗ್ತಾರೆ. ಏನೇ ಆಗಲಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಮರ್ತಿಲ್ಲಮ್ಮ ನೀನು ಅಂದ್ಬಿಟ್ಟು ಅಂತ ಇದ್ದರೆ ಹೆಣ್ಮಗಳಾಗಿ ಅದೆಲ್ಲ ಗೊತ್ತಿರಬೇಕು ಅಂತಂದ್ಬಿಟ್ಟು ಅಂತಾರೆ. ಸರಿ ಆಯಿತು ನಾನು ಹೋಗಿ ಮಾವನಿಗೆ ಆರತಿ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ದೀಪ ಬರ್ತಾಳೆ. ಮಾವ ಆರತಿ ತೊಗೊಳ್ಳಿ ಅಂದ್ಬಿಟ್ಟು ಅಂತ ಇದ್ದರೆ ಈ ಮನೆಗೆ ಸೊಸೆ ಆಗಿ ಅಧಿಕಾರ ತೊಗೊಳ್ತೀನಿ, ನಿಮ್ಮ ಜವಾಬ್ದಾರಿ ಕೂಡ ತೊಗೊಳ್ಬೇಕು ನಾನು ಅಂದ್ಬಿಟ್ಟು ಅಂತ ಇದ್ದರೆ ಸರಿ ಒಳ್ಳೇದಾಗಲಿ, ಚಿರು ನಿನ್ನ ಮೇಲೆ ಕೂಗಾಡ್ತಾ ಇರ್ತಾನೆ, ಬೇಜಾರು ಮಾಡ್ಕೊಬೇಡ ಅಂದ್ಬಿಟ್ಟು ಇಲ್ಲಿ ರಾಜಶೇಖರ್ ಅಂತಾರೆ. ಅಯ್ಯೋ ಟೆನ್ಷನ್ ತಗೊಬೇಡಿ ಮಾವ, ನಾನು ದಿಶಾ ಆಗಿ ಮನೆಗೆ ಬಂದಿರೋದೆ ನಾನು ಸೌಂದರ್ಯ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಹಸ್ಬೆಂಡು ದೀಪನ ಮನಸ್ಸು ತುಂಬ ಇಟ್ಕೊಂಡಿದ್ದಾರೆ, ದಿಶಾಗೆ ಎಲ್ಲಿ ಜಾಗ ಇದೆ, ನಾನು ಏನು ಬೇಜಾರಾಗಲ್ಲ ಅಂದ್ಬಿಟ್ಟು ದೀಪ ಅಂತಾಳೆ. ಸರಿ ಆಯಿತು ಹೊರಡ್ತೀನಿ ಅಂದ್ಬಿಟ್ಟು ಇತ್ತ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿರ್ತಾರೆ. ಆಗ ತಿಂಡಿ ತಿನ್ನೋಕ್ಕಂತ ಸೌಂದರ್ಯ ಜಾಗದಲ್ಲೇ ಕುತ್ಕೊಂಡ್ಬಿಡ್ತಾಳೆ ಈ ಒಂದು ದೀಪ. ಆಗ ಅರೆ ನೀನಾಕಮ್ಮ ಇಲ್ಲಿ ಕುತ್ಕೊಂಡೆ, ಇದು ಸೌಂದರ್ಯ ಕೂರೋ ಜಾಗ ಅಂತಂದ್ಬಿಟ್ಟು ಸುಖನೇ ಅಂತಿದ್ರೆ ಯಾಕೆ ಸೌಂದರ್ಯ ಅಂದೇ ಕೂರ್ಬೇಕಾ, ಇಲ್ಲೇನು ಕುರ್ಜಿ ಮೇಲೆ ಹೆಸರ ಬರೆದಿದೆ ಅಂದ್ಬಿಟ್ಟು ಇಲ್ಲಿ ದಿಶಾ ಅಂತ ಇರ್ತಾಳೆ. ಆಗ ಭಾಸ್ಕರ್ ಪ್ರಭಾಕರ್ ಎಲ್ಲ ತಿಂಡಿ ಕುತ್ಕೋಬೇಕಾದ್ರೆ ಇನ್ನು ಸೌಂದರ್ಯಲ್ಲಿ ಬರ್ತಾಳೆ. ಸೌಂದರ್ಯ ಈ ಒಂದು ದಿಶಾನ ಕುತ್ಕೊಂಡ್ರೆ ಜಾಗ ನೋಡಿ ಕೋಪ ಮಾಡ್ಕೊಳ್ತಾರೆ. ಇದು ನನ್ನ ಜಾಗ ಆದರೆ ಇವಳು ಕುತ್ಕೊಳ್ತಾಳೆ ಅಂತಂದ್ಬಿಟ್ಟು ಬೇಜಾರಾಗುತ್ತೆ. ಅರೆ ನೀನೇನಮ್ಮ ಇಲ್ಲಿ ಕೂತ್ಕೊಂಡಿದ್ಯ ಅಂತಾರೆ. ಯಾಕೆ ಇದು ನಿಮ್ಮ ಸೀಟ್ ಅಂತೆ, ಬಿಟ್ಕೊಡ್ಲಾ ಅಂತ ಎದ್ದೊಳಕ್ಕೆ ಹೋಗ್ತಿದ್ರೆ ಪರವಾಗಿಲ್ಲ ಇವತ್ತೊಂದಿನ ನೀನು ಇಲ್ಲೇ ಕೂತ್ಕೊಂಡ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ದಿಶಾ ತಿನ್ಬೇಕಾದ್ರೆ ಚಿರು ಬರ್ತಾನೆ ಟಿಫನ್ಗೆ. ಏಯ್ ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೆ, ಇದು ನಮ್ಮ ಅತ್ತಿಗೆ ಜಾಗ, ಎದ್ದಳು ಮೊದಲು ಅಂತಿದ್ರೆ ಏನು ಹೌದಾ ಸೌಂದರ್ಯವರೇ ಅಂತಿದ್ರೆ ಅಯ್ಯೋ ಚಿರು ಗೊತ್ತಿಲ್ಲದೆ ಪಾಪ ಏನೋ ಕೂತ್ಕೊಂಡಿದ್ದಾಳೆ, ನಾಳೆಯಿಂದ ತಪ್ಪಾಗಲ್ಲ ಬಾ ಕೂತ್ಕೊಂಡು ನೀನು ತಿಂಡಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಸೌಂದರ್ಯ ಇಲ್ಲಿ ನಿಜವಾಗ್ಲೂ ಮುಖಭಂಗ ಆಗಿಬಿಡುತ್ತೆ. ದೀಪ ಮನೆಗೆ ಬಂದಿದ್ದು ದಿಶಾ ಆಗಿ ಸೌಂದರ್ಯಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೇ ಇದ್ದಾಳೆ. ಇದರಿಂದಾಗಿ ಸೌಂದರ್ಯಗೆ ಸುಸ್ತಾಗ್ತಾ ಇದೆ. ಅಂತೂ ಇಂತೂ ದಿಶಾ ಈ ಮನೆಗೆ ಬಂದಿರೋ ಉದ್ದೇಶನ ಮರಿತಾನೇ ಇಲ್ಲ. ಸೌಂದರ್ಯಗೆ ತಕ್ಕ ಪಾಠ ಕಲಿಸ್ತಾ ಇದ್ದಾಳೆ. ಇನ್ನು ಇತ್ತ ಕಡೆ ನರಸಿಂಹ ಮತ್ತು ಸಂಚನ ಇಬ್ಬರು ಕೂಡ ಒಂದಾಗ್ತಾ ಇದ್ದರೆ ಇಲ್ಲಿ ಸೌಂದರ್ಯಗೆ ತಕ್ಕ ಪಾಠ ಕಲಿಸ್ಬೇಕು, ಅವಳು ಏನು ಪ್ಲ್ಯಾನ್ ಅಂತ ತಿಳ್ಕೊಳ್ಳೋಕ್ಕೆ ದೀಪ ದಿಶಾ ಆಗಿ ಹೊರಟಿದ್ದಾಳೆ. ಹಾಗಾದರೆ ಚಿರು ಮನಸ್ಸಲ್ಲಿ ದೀಪಂ ಬಿಟ್ಟು ದಿಶಾಗೆ ಜಾಗ ಕೊಡೋಕ್ಕೆ ಚಾನ್ಸ್ ಇದೆಯಾ? ಸೌಂದರ್ಯ ಏನು ಮಾಡ್ತಾಳೆ ಚಿರು ಮತ್ತು ದಿಶಾನ ಒಂದು ಮಾಡೋಕ್ಕೆ? ಇನ್ನು ಆದಷ್ಟು ಬೇಗ ಸೌಂದರ್ಯ ಮತ್ತು ಇಲ್ಲಿ ಚಿರಿಗೆ ಎಲ್ಲರಿಗೂ ತಾನು ದಿಶಾ ಅಲ್ಲ ದೀಪನ ಸತ್ಯ ರಿವೀಲ್ ಮಾಡ್ತಾಳೆ ದೀಪ. ಈತ ದೀಪ ಸಾವಿಗೆ ದಿಶಾನೇ ಕಾರಣ ಇರ್ಬೋದು ಅಂದ್ಬಿಟ್ಟು ಚಿರು ಅಂದ್ಕೊಳ್ತಾ ಇದ್ದಾನೆ. ಹಾಗಾದರೆ ದಿಶಾ ರಹಸ್ಯ ಇಲ್ಲಿ ಚಿರು ಮುಂದೆ ಬಯಲಾಗುತ್ತಾ? ಎಲ್ಲರೂ ಕೂಡ ಸತ್ಯದ ಅರಿವಾಗುತ್ತಾ? ದಿಶಾ ತಾನು ಬಂದಿರೋ ಉದ್ದೇಶನ ಆದಷ್ಟು ಬೇಗ ರಿವೀಲ್ ಮಾಡ್ತಾಳೆ, ಸೌಂದರ್ಯ ಮುಖವಾಡ ಚಿರು ಎದುರಿಗೆ ಬಯಲು ಮಾಡ್ತಾಳಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.